ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬೆಳ್ತಂಗಡಿ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರತ್ಯಕ್ಷ ಆಗಿದ್ದಾರೆ. ಮನೆ ಶೋಧದ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಪರಾರಿಯಾಗಿದ್ರು, ಮನೆಯಲ್ಲಿ ಇರಲಿಲ್ಲ. ಈಗ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿ ಕಚೇರಿಗೆ ತಿಮರೋಡಿ ಹೋಗಿದ್ದಾರೆ. ಪ್ರಣವ್ ಮೊಹಾಂತಿ ಭೇಟಿಗೆ ಮುಂದಾಗಿದ್ದಾರೆ ಮಹೇಶ್ ತಿಮರೋಡಿ. ಎಸ್ಐಟಿಯಿಂದ ತಿಮರೋಡಿಗೆ ಯಾವುದೇ ನೋಟಿಸ್ ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿಯೇ ಬಂದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಎಸ್ಐಟಿ ಅವರ ಮನೆ ಶೋಧ ಕಾರ್ಯ ನಡೆಸಿತ್ತು, ಆದರೆ ನೀವು ವಿಚಾರಣೆಗೆ ಬನ್ನಿ ಅಂತೇನೆ ನೋಟಿಸ್ ಕೊಟ್ಟಿರಲಿಲ್ಲ ಇದುವರೆಗೂ. ಬಟ್ ಮಹೇಶ್ ಶೆಟ್ಟಿ ತಿಮರೋಡಿ ಸ್ವಯಂ ಪ್ರೇರಿತವಾಗಿ ತಾವೇ ಬಂದಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ. ಬೆಳ್ತಂಗಡಿ ಪೊಲೀಸರ ಮುಂದೆ ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಬಂದು ಹಾಜರಾಗಿದ್ದಾರೆ. ಮನೆಗೆ ಹೋದಾಗ ಅವರು ಅಲ್ಲಿ ಇರಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಕಾಣೆಯಾಗಿದ್ರು. ಬೆಳ್ತಂಗಡಿ ಠಾಣೆಗೆ ಬಂದಿದ್ದಾರೆ. ಅದಾದ ಬಳಿಕ ಅಲ್ಲಿಂದ ಎಸ್ಐಟಿ ಕಚೇರಿಗೆ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಈಗ ಯಾವ ಕೇಸಲ್ಲೂ ನೀವು ವಿಚಾರಣೆಗೆ ಹಾಜರಾಗಿ ಅಂತೇನು ಎಸ್ಐಟಿ ನೋಟಿಸ್ ಕೊಟ್ಟು ಕರೆದಿಲ್ಲ ಇನ್ನೂ ಅವರಿಗೆ, ಹಾಗಿದ್ದು ತಾವಾಗಿಯೇ ಈಗ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷ ಆಗಿರೋದು ಯಾಕೆ, ಏನು ಗೊತ್ತಾಗ್ತಾ ಇದೆ? ಎಸ್, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬ್ರಹ್ಮಾವರ ಪೊಲೀಸರಿಗೆ ಅಡ್ಡಿಪಡಿಸಿದಂತ ವಿಚಾರಣೆ ಕರೆದಿದ್ರು. ಕೇಸ್ ಕೂಡ ಆಗಿತ್ತು. ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾದಿ ನಂತರ ನೇರವಾಗಿ ಹೋಗಿದ್ದು ಪಕ್ಕದಲ್ಲಿದ್ದಂತಹ ಎಸ್ಐಟಿ ಕಚೇರಿಗೆ, ಎಸ್ಐಟಿ ಠಾಣೆಗೆ ಹೋಗಿ ಅಲ್ಲಿ ಮೊಹಂತಿ ಅವರನ್ನ ಭೇಟಿಯಾಗಿದ್ದಾರೆ. ಮೊಹಂತಿ ಅವರನ್ನ ಭೇಟಿಯಾಗಿ ಏನು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲ. ಯಾಕಂದ್ರೆ ಒಂದು ಬ್ರಹ್ಮಾವರ ಈಗ ಸದ್ಯಕ್ಕೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ನಡೀತಾ ಇದೆ, ಆ ವಿಚಾರಣೆಗೆ ಬಂದಿದ್ದಾರೆ. ಇನ್ನೊಂದು ಕಡೆ ಎಸ್ಐಟಿಯಲ್ಲಿ ಸದ್ಯಕ್ಕೆ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ. ಆದ್ರೆ ಇತ್ತೀಚೆಗೆ ಏನು ತಿಮರೋಡಿ ಮನೆಯಲ್ಲಿ 3 ತಿಂಗಳ ಹಿಂದೆ ತಿಮರೋಡಿ ಮನೆಯಲ್ಲಿ ಏನು ಮಹಾಜರ ಕಾರ್ಯ ನಡೆದಿತ್ತು, ಆಗ ಒಂದಷ್ಟು ತಿಮರೋಡಿಯ ವಸ್ತುಗಳನ್ನ ಎಸ್ಐಟಿ ವಶಕ್ಕೆ ತೆಗೆದುಕೊಂಡಿದೆ. ಮುಖ್ಯವಾಗಿ ಯಾರ್ ಗನ್ ಕೂಡ ಹೋದದು ಕೃಷಿ ಚಟುವಟಿಕೆಗೆ ಹೆಚ್ಚಾಗಿ ಬಳಸ್ತಾರೆ, ಅದನ್ನ ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಒಟ್ಟಾರೆ ಬಹುತೇಕ ವಸ್ತುಗಳನ್ನ ಎಸ್ಐಟಿ ಅವರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹೀಗಾಗಿ ಆ ಬಗ್ಗೆ ಚರ್ಚೆ ನಡೆಸ್ತಿರ್ಬೋದು ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇರುವಂತದ್ದು. ಜೊತೆಗೆ ಇತರೆ ವಿಚಾರಗಳು ಬಹಳಷ್ಟು ಏನು ಟಾರ್ಚರ್ ಕೊಡ್ತಾ ಇದ್ದಾರೆ, ಬಹಳಷ್ಟು ಒತ್ತಡ ಇದೆ. ಹಾಗಾಗಿ ಈ ಎಲ್ಲ ವಿಚಾರದ ಬಗ್ಗೆ ಮೊಹಂತಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರ್ಬೋದು. ಸದ್ಯ ಏನ್ ಭೇಟಿ ಅನ್ನೋದೇ ಬಹಳಷ್ಟು ಕುತೂಹಲ. ಸದ್ಯಕ್ಕೆ ವಿಚಾರಣೆ ಯಾವುದೇ ಕ್ಷಣದ ಕೂಡ ವಿಚಾರಣೆ ನಡೆಸಬಹುದು, ಯಾಕಂದ್ರೆ ಸದ್ಯಕ್ಕೆ ನೋಟಿಸ್ ಇಲ್ಲದೆ ಬಂದಿದ್ದಾರೆ. ಆದರೆ ತಿಮರೋಡಿಯ ಮೇಲೆ ಬಹಳಷ್ಟು ಅನುಮಾನಗಳು ಮತ್ತು ಅವರ ವಿರುದ್ಧ ಸಾಕ್ಷ್ಯಾಧಾರಗಳು ಎಸ್ಐಟಿಗೆ ಸಿಕ್ಕಿರುವಂತದ್ದು. ಜೊತೆಗೆ ಈಗಾಗಲೇ ವಶದಲ್ಲಿರುವಂತಹ ಸುಜಾತ ಭಟ್ ಇರ್ಬೋದು, ಮತ್ತೆ ಏನು ಚಿನ್ನಯ್ಯ ಇರ್ಬೋದು, ಅವರೆಲ್ಲ ಈಗ ಹೇಳಿರುವಂತದ್ದು ತಿಮರೋಡಿ ಹೆಸರನ್ನೇ. ಹಾಗಾಗಿ ಅವರನ್ನ ಯಾವುದೇ ಕ್ಷಣದ ಕೂಡ ನೋಟಿಸ್ ಇಲ್ಲದೆ ಬಂದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು. ಚಿನ್ನಯ್ಯ ಮತ್ತು ಸುಜಾತ ಭಟ್ಟಿಗೆ ತಮ್ಮ ಹೆಸರನ್ನ ಪ್ರಸ್ತಾಪಿಸಿರುವಂತದ್ದು, ಮತ್ತೆ ಈ ತರ ನಿಮ್ಮ ವಿರುದ್ಧ ಏನು ಹೇಳಿಕೆಗಳನ್ನು ನೀಡಿರುವಂತದ್ದು. ಹೀಗಾಗಿ ತಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಥವಾ ವಿಚಾರಣೆಯಲ್ಲಿ ತಮ್ಮ ತಿಮರೋಡಿ ಹೇಳಿಕೆಯನ್ನು ದಾಖಲಿಸಬಹುದು. ಸದ್ಯ ತಿಮರೋಡಿ ಅವರು ಯಾವುದೇ ನೋಟಿಸ್ ಕೊಡದೆ ನೇರವಾಗಿ ಎಸ್ಐಟಿಯ ಮೊಹಂತಿ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಸದ್ಯ ಎಸ್ಐಟಿ ಠಾಣೆಯಲ್ಲಿ ಈಗ ಸದ್ಯ ಸುಜಾತ ಭಟ್, ಚಿನ್ನಯ್ಯ ತಮ್ಮನ ಪುತ್ರನ ವಿಚಾರಣೆ ಆಗ್ತಾ ಇದೆ. ಸದ್ಯ ಈಗ ಆ ನಡುವೆ ಏನು ತಿಮರೋಡಿ ಅವರು ನೇರವಾಗಿ ಹೋಗಿರೋದು ಮೊಹಂತಿ ಅವರ ಭೇಟಿಗಾಗಿ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.